ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾರಾಯಣ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನೀಭ್ಯಶ್ಚ ರಾಹವೇ ಕೇತವೇ ನಮಃ. 31ನೇ ತಾರೀಕು ಶನಿವಾರ ಮತ್ತೆ ಬಂದಿದೆ. ಶ್ರಾವಣ ಮಾಸದಲ್ಲಿ ಕೊನೆಯ ಶನಿವಾರ. ಅಷ್ಟಲ್ಲದೆ ಶನಿ ತ್ರಯೋದಶಿ ನೋಡ್ರಿ, ಹುಣ್ಣಿಮೆ ಮುಂಚೆ ಒಂದು ಶನಿ ತ್ರಯೋದಶಿ ನಡೆದಿದೆ. ಅಮಾವಾಸ್ಯ ಮುಂಚೆ ಮತ್ತು ಇನ್ನೊಂದು ಶನಿ ತ್ರಯೋದಶಿ ನಮಗೆ ಬಂದಿದೆ. ತ್ರಯೋದಶಿ ಮಿತಿ ಈಶ್ವರನಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ಮಿತಿ. ಅಷ್ಟಲ್ಲದೆ ಶನಿವಾರ ಶನಿದೇವರಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ದಿವಸ. ಅವತ್ತಿನ ದಿವಸ ಶನಿ ತ್ರಯೋದಶಿ ನಿಯಮ ಮಾಡಬೇಕು. ಏನಿದೆ, ಶನಿ ತ್ರಯೋದಶಿ ಮಾಡಿದರೆ ಏನು ಫಲ ಸಿಗುತ್ತದೆ? ಶನಿ ದೋಷ ನಿವಾರಣಕ್ಕೋಸ್ಕರ ಮಾಡಿಕೊಳ್ಳೋ ಎಲ್ಲ ಪರಿಹಾರಗಳಿಗೂ ಕೂಡ ಈ ಶನಿ ತ್ರಯೋದಶಿ ಅತ್ಯಂತ ಫಲದಾಯಕ ಮತ್ತು ಅತ್ಯಂತ ಪ್ರಭಾವಕರವಾಗಿರುವಂತಹ ದಿವಸ. ಅವತ್ತಿನ ದಿವಸ ಪುಷ್ಯಮಿ ನಕ್ಷತ್ರಯುಕ್ತ ಶನಿ ತ್ರಯೋದಶಿ. ಪುಷ್ಯಮಿ ನಕ್ಷತ್ರ ಶನಿ ದಶೆಯಲ್ಲೇ ಇರುವಂತಹ ನಕ್ಷತ್ರ ಅದು. ಆ ನಕ್ಷತ್ರ ಇರೋದರಿಂದ ಮತ್ತೆ ಶನಿಗೆ ಅಮಾವಾಸ್ಯೆ ಅಂದರೆ ಬಹಳ ಇಷ್ಟ. ನೋಡ್ರಿ, ಶನಿ ಜಯಂತಿ ಕೂಡ ವೈಶಾಖ ಬಹುಳ ಅಮಾವಾಸ್ಯ. ವೈಶಾಖ ಮಾಸದಲ್ಲಿ ಅಮಾವಾಸ್ಯ ದಿವಸ ಶನಿ ಜನ್ಮ ಆಗಿರ್ತದೆ. ಶನಿ ಜಯಂತಿ ಅಂತ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಆ ಅಮಾವಾಸ್ಯಕ್ಕೆ ಮುಂಚೆ ಬರುವಂತಹ ಶನಿವಾರ ದಿವಸ ಶನಿಗೆ ತಕ್ಕಂತಹ ಪರಿಹಾರಗಳನ್ನು ಆ ಶನಿ ತ್ರಯೋದಶಿ ದಿವಸ ಮಾಡಿದರೆ ಶನಿ ದೋಷಗಳಿಂದ ಮುಕ್ತರಾಗ್ತಾರೆ ಅಂತ ನಮ್ಮ ಪುರಾಣ ಹೇಳುವಂತವಾಗಿದೆ. ನಮ್ಮ ಶಾಸ್ತ್ರ ಧರ್ಮ ಹೇಳ್ತಾ ಇದೆ. ಈ ಶನಿ ತ್ರಯೋದಶಿ ಶನಿ ದೋಷ ಯಾರ್ಯಾರಿಗಿದೆ ಈ ವರ್ಷ ನೋಡ್ರಿ. ಮೇಷರಾಶಿನಿಂದ ನಾವು ಲೆಕ್ಕ ಕಟ್ಟಿದರೆ ಕರ್ಕಾಟಕ ರಾಶಿಯವರಿಗೆಲ್ಲರಿಗೂ ಕೂಡ ಅಷ್ಟಮ ಸ್ಥಾನದಲ್ಲಿ, ಅಂದರೆ ಕರ್ಕಾಟಕ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಸಂಚಾರ ನಡೀತಾ ಇದೆ. ಒಂದು ರಾಶಿಯಲ್ಲಿ ಶನಿ 2.5 ವರ್ಷ ಇರ್ತಾನೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಕೂಡ ಕಳೆದ 1.5 ವರ್ಷದಿಂದ ಇದು ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ. ಈ ಅಷ್ಟಮ ಸ್ಥಾನ ಅಂದರೆ ಆಯುಸ್ಥಾನ ಅಂತ ಕರೀತಾರೆ ಜಾತಕದಲ್ಲಿ. ಆ ಆಯುಸ್ಥಾನದಲ್ಲಿ ಶನಿ ಸಂಚಾರ ನಡೆಯುವಂತಹ ಸಮಯದಲ್ಲಿ ಆ ಕರ್ಕಾಟಕ ರಾಶಿಯದವರು ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಅಥವಾ ಆರೋಗ್ಯದ ತೊಂದರೆ ಕಾಣಿಸ್ತಾ ಇರ್ತದೆ, ಅಥವಾ ಆಸ್ಪತ್ರೆಗೆ ಸಾಕಷ್ಟು ಹಣವನ್ನು ನಾವು ಹಾಕಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಅಷ್ಟಮ ಶನಿ ನಡೆಯುವಂತಹ ಸಮಯದಲ್ಲಿ ಈ ಶನಿ ತ್ರಯೋದಶಿ ದಿವಸ ಶನಿಗೆ ತಕ್ಕಂತಹ ರುದ್ರಾಭಿಷೇಕ, ತೈಲ ಅಭಿಷೇಕ ಮತ್ತು ಒಂದು ಕಪ್ಪು ವಸ್ತ್ರ ಶನಿಗೆ ದಾನ ಮಾಡೋದ್ರಿಂದ ಮತ್ತು ಎಳ್ಳು ಬೆಲ್ಲ ಸ್ವಾಮಿಗೆ ಸಮರ್ಪಣೆ ನಿವೇದನೆ ಮಾಡೋದ್ರಿಂದ ಈ ಅಷ್ಟಮ ಸ್ಥಾನದಲ್ಲಿ ನಡೆಯುತ್ತಿರುವಂತಹ ಶನಿ ದೋಷಗಳಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಮತ್ತೆ ಇನ್ನು ಯಾವ ರಾಶಿಯವರಿಗೆ ಶನಿ ದೋಷ ಇದೆ ನೋಡ್ರಿ. ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ನಂತರ ನೆಕ್ಸ್ಟ್ ಲೆಕ್ಕ ಕಟ್ಟಂತ ಹೋಗಿದ್ರೆ ವೃಶ್ಚಿಕ ರಾಶಿಯವರಿಗೆಲ್ಲರಿಗೂ ಕೂಡ ಅರ್ಧಾಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ. ಅಷ್ಟಮ ಅಂದರೆ 8ರಲ್ಲಿ ಅರ್ಧ, 4ನೇ ಸ್ಥಾನ. ವೃಶ್ಚಿಕ ರಾಶಿಯಿಂದ 4ನೇ ಸ್ಥಾನದಲ್ಲಿ ಶನಿ ಸಂಚಾರ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಅರ್ಧ ಅಷ್ಟಮ ಶನಿ ದೋಷ ಅಂತ ಇರುತ್ತದೆ. ಆ ಅರ್ಧಾಷ್ಟಮ ಶನಿ ದೋಷದಲ್ಲಿ ಕೂಡ ಇವರಿಗೂ ಕೂಡ ಸ್ವಲ್ಪ ಆರೋಗ್ಯದ ತೊಂದರೆ ಕಾಣಿಸ್ತಾ ಇರ್ತದೆ. ಅದಕ್ಕೆ ತಕ್ಕಂತಹ ಆ ವೃಶ್ಚಿಕ ರಾಶಿಯವರು ಕೂಡ ಈ ಶನಿ ದೋಷಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿಸ್ಕೊಳ್ಳಬಹುದು. ಏನೇನು ಮಾಡಬೇಕು? ಅವತ್ತು ರುದ್ರಾಭಿಷೇಕ, ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಶಿವನ ದರ್ಶನ, ಅಥವಾ ಕಲು ವೆಂಕಟೇಶ್ವರ ಕಲಿಯುಗ ಪ್ರತ್ಯಕ್ಷ ದೈವ ಆಗಿರುವಂತಹ ಶನಿ ನಿವಾರಣಕ್ಕಾಗಿ ವೆಂಕಟೇಶ್ವರ ದರ್ಶನ ಮಾಡೋದ್ರಿಂದ ಈ ಶನಿ ದೋಷದಿಂದ ಅರ್ಧಾಷ್ಟಮ ಶನಿದಿಂದ ಮುಕ್ತರಾಗ್ತಾರೆ. ಇನ್ನು ಈ ಏಳಿನಾಟಿ ಶನಿ ಅಂದರೆ ಅದೆಲ್ಲರಿಗೂ ಗೊತ್ತು. ನಿಮ್ಗೆ ಈ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಗೊತ್ತಾಗುತ್ತೆ. 7.5 ಶನಿ ಅಂತ ಕರೀತಾರೆ. 7.5 ವರ್ಷ. ಯಾರ್ಯಾರಿಗಿರುತ್ತಿದ್ದು? ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ. ಈ 3 ರಾಶಿಯವರಿಗೆ ಕೂಡ ಈ ಏಳಿನಾಟಿ ಶನಿ ಅಂದರೆ 7.5 ಶನಿ ನಡೀತಾ ಇರೋದ್ರಿಂದ ಅವ್ರಿಗೂ ಕೂಡ ಶನಿ ದೋಷ ಇರೋದ್ರಿಂದ ಆ ಏಳಿನಾಟಿ ಶನಿ ನಡೆಯೋ ಸಮಯದಲ್ಲಿ ಏನೇನಾಗುತ್ತೆ? ಹಣಕಾಸಿನ ತೊಂದರೆ, ಆರ್ಥಿಕ ಸಮಸ್ಯೆಗಳು, ಸಮಾಜದಲ್ಲಿ ತೊಂದರೆ ಮತ್ತು ಆರೋಗ್ಯದ ತೊಂದರೆ, ಈ 3 ತೊಂದರೆಗಳು ಕಾಣಿಸ್ತಾ ಇರ್ತವೆ. ಆ 3 ರಾಶಿಯವರು ಕೂಡ ಅಂದರೆ ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯವರು ಕೂಡ
ಈ ಶನಿ ತ್ರಯೋದಶಿ ದಿವಸ ಶನಿ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಂಡು ಶನಿ ಕೃಪಕ್ಕೆ ಆ ಶುಭ ವೀಕ್ಷಣಕ್ಕೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ನಾವು ಕೇಳಿಕೊಳ್ತಾ ಇದ್ದೀವಿ. ಅಷ್ಟಲ್ಲದೆ ಶನಿವಾರ ದಿವಸ ನಿಯಮಗಳನ್ನು ಪಾಲಿಸಿಕೊಂಡು ಈ ದೇವತಾ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದವನ್ನು ಸ್ವೀಕರಣೆ ಮಾಡೋದ್ರಿಂದ ಈ ಶನಿ ದೋಷದಿಂದ ಮುಕ್ತರಾಗಿ ಆರೋಗ್ಯಗಳನ್ನು ಪಡೀಲಿಕ್ಕೆ ಇದೊಂದು ಶನಿ ತ್ರಯೋದಶಿ ದಿವಸ ಒಳ್ಳೆಯ ಅತ್ಯಂತ ಶುಭಕರವಾಗಿರುವಂತಹ ದಿವಸ ಅಂತ ನಾವು ಹೇಳ್ತೀವಿ. ಈ ಅವಕಾಶಗಳನ್ನು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು ಅಥವಾ ಎಲ್ಲ ನಮ್ಮ ಭಗವತ್ ಹಿಂದೂ ಭಕ್ತುಗಳು ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡು ಶನಿ ಶುಭ ವೀಕ್ಷಣಕ್ಕೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.